ನಮಸ್ಕಾರ ವೀಕ್ಷಕರೇ, ನಾನು ವಿಲ್ ಕ್ರಿಯೇಷನ್ ಸಂಸ್ಥೆಯ ಸಂಸ್ಥಾಪಕಿ ಅಮೃತ ಹರೀಶ್. ಈಗಾಗಲೇ ನಮ್ಮ ಸಂಸ್ಥೆಯಿಂದ ಬರ್ತಾ ಇರುವಂತ ಚಾನೆಲ್ಗಳಾದ ವಿಲ್ ಕ್ರಿಯೇಷನ್ಸ್ ಕನ್ನಡ, ವಿಲ್ ಕ್ರಿಯೇಷನ್ಸ್ ಇಂಗ್ಲಿಷ್ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ದೀರಾ. ಅದರಲ್ಲೂ ಮಾರಲ್ ಸ್ಟೋರೀಸ್, ನೀತಿ ಕಥೆಗಳು, ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ನೀವು ನಿಮ್ಮ ಮೆಚ್ಚುಗೆನ ನಮ್ಗೆ ತಿಳಿಸಿದ್ದೀರಾ. ಇದೇ ನಿಟ್ಟಿನಲ್ಲಿ ನಾವು ಒಂದು ಹೊಸ ಸೆಗ್ಮೆಂಟ್ ನ ಮಾಡ್ತಾ ಇದ್ದೀವಿ. ಈ ಸೆಗ್ಮೆಂಟ್ ನ ಹೆಸರು ವಿಷಯ ಮಂಥನ ಅಂತ. ವಾದೇ ವಾದೇ ಜಾಯತೆ ತತ್ವಬೋಧ. ನಾವು ಮೊಸರನ್ನ ಕಡ್ದಾಗ ಮಾತ್ರ ಬೆಣ್ಣೆ ಬರುತ್ತೆ. ಹಾಗೆ ಒಂದು ವಿಷಯನ ತಗೊಂಡು ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದಾಗ, ಅದ್ರ ಬಗ್ಗೆ ತರ್ಕ ಮಾಡಿದಾಗ, ಸಂವಾದ ಮಾಡಿದಾಗ ಅದರಲ್ಲಿರುವಂತಹ ತತ್ವ ಇರ್ಬೋದು, ಅದರಲ್ಲಿರುವಂತಹ ಸಂಕ್ಷಿಪ್ತವಾದಂತಹ ವಿಷಯ ನಮ್ಗೆಲ್ರಿಗೂ ತಿಳಿಯುತ್ತೆ. ಇದೇ ಈ ಒಂದು ಸೆಗ್ಮೆಂಟ್ ನ ನಮ್ಮ ಉದ್ದೇಶ. ಹಾಗಾಗಿ ಇವತ್ತಿಂದ ನಾವು ಈ ಹೊಸ ಸೆಗ್ಮೆಂಟ್ ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇಂದಿನ ವಿಷಯ ಬಂದು ಮನರಂಜನೆ ತಂತ್ರಜ್ಞಾನ. ಮನರಂಜನೆ ಮತ್ತು ತಂತ್ರಜ್ಞಾನ, ಈ ವಿಷಯದ ವಿಷಯ ಮಂಥನವನ್ನ ಶುರು ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಾವು ಮಾತಾಡೋದಿಕ್ಕೆ ನನ್ನ ಜೊತೆ ಹರೀಶ್ ಭಟ್ ಅವರಿದ್ದಾರೆ. ನಾವು ಈಗಾಗಲೇ ಹೇಳ್ದಾಗೆ ನಮ್ಮ ಕಾರ್ಯಕ್ರಮದಲ್ಲಿ ವಿಷಯ ಮಂಥನ ಎಂಬ ಈ ಸೆಗ್ಮೆಂಟ್ ಅಲ್ಲಿ ನಾವಿವತ್ತು ತಗೊಂಡಿರೋ ಟಾಪಿಕ್ ಬಂದು ಮನರಂಜನೆ ಮತ್ತು ತಂತ್ರಜ್ಞಾನ ಅಂತ. ಸೊ ಇದ್ರ ಬಗ್ಗೆ ನೀವೇ ಶುರು ಮಾಡಿ ಮಾತನ್ನ ಅಂತ ಕೇಳ್ಕೊಂತೀನಿ. ಮನರಂಜನೆ ಅಂತ ತಗೊಂಡ್ರೆ ನಮ್ಮ ಭಾರತದಲ್ಲಿರ್ಬೋದು, ನಮ್ಮ ಕರ್ನಾಟಕದಲ್ಲಿರ್ಬೋದು ತುಂಬ ಹಳೆಯ ಇತಿಹಾಸಗಳಿದೆ. ಈಗ ನಮ್ಮ ರಂಗಭೂಮಿ ಅಂತ ತಗೊಂಡ್ರೆ ಕರ್ನಾಟಕದಲ್ಲಿ 10ನೇ ಶತಮಾನಕ್ಕಿಂತಲೂ ಮೊದಲು ರಂಗಭೂಮಿ ಇತ್ತು. ಮುಖ್ಯವಾಗಿ ರಂಗಭೂಮಿಗೆ ಪೂರಕವಾಗಿ ಬೇರೆ 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 ಆರ್ಟ್ ಫಾರ್ಮ್ಗಳಿದ್ವು. ಅಂದರೆ ಈಗ ಭರತನಾಟ್ಯ, ದೇವಸ್ಥಾನಗಳಲ್ಲಿ ಯಕ್ಷಗಾನಗಳು, ಆಮೇಲೆ ಹಾಗೆ ಬಂದಂತಹ ದೊಡ್ಡಾಟಗಳಿರ್ಬೋದು, ಆಮೇಲೆ ಗೊಂಬೆ ಆಟಗಳಿರ್ಬೋದು, ಪಪೆಟ್ ಶೋ, ಆಮೇಲೆ ಮೊದಲು ಹರಿಕಥೆಗಳನ್ನು ಮಾಡ್ತಾ ಇದ್ರು. ಹೀಗೆ ಬೇರೆ 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 ಆರ್ಟ್ ಫಾರ್ಮ್ಗಳು ಸೇರಿಕೊಂಡು ಈ ರಂಗಭೂಮಿ ಹುಟ್ಕೊಳ್ಳೋದಕ್ಕೆ ಸಹಾಯವಾಯಿತು ಅಂತ ಹೇಳ್ಬೋದು. ಅಂದರೆ ಇತಿಹಾಸಕಾರರು ಆ ರೀತಿಯಲ್ಲಿ ಇದು ಮಾಡ್ಕೊಂಡು ಬರ್ತಾರೆ. ಹಾಗೆ ನಮ್ಮ ಇತಿಹಾಸವನ್ನು ನೋಡ್ತಾ ಹೋದರೆ ರಂಗಭೂಮಿ ಪರಿಪೂರ್ಣವಾಗಿ ಬೆಳೀತಾ 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 ಬೇರೆ ಬೇರೆ ಫಾರ್ಮ್ಗಳು, ಆಮೇಲೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ರೀತಿಯ ಫಾರ್ಮ್ಗಳನ್ನೆಲ್ಲ ಆ್ಯಡ್ ಮಾಡ್ಕೋತಾ ಬಂತು, ಬೆಳ್ಕೊಂಡು ಬಂತು. ಸುಮಾರು 500-600 ವರ್ಷದ ಇತಿಹಾಸ ಯಕ್ಷಗಾನಕ್ಕೂ ಇದೆ. ಇದು ನಮ್ಮ ಕರ್ನಾಟಕದಲ್ಲಿ ಕರಾವಳಿ ಪ್ರದೇಶದಲ್ಲಿ, ಮಲೆನಾಡು ಪ್ರದೇಶದಲ್ಲಿ ಇರುವಂತದ್ದು. ಇದ್ರ ಜೊತೆಯಲ್ಲಿ ದೊಡ್ಡಾಟಗಳಿರ್ಬಹುದು, ಬಯಲಾಟಗಳಿರ್ಬಹುದು, ಅದೇ ಗೊಂಬೆ ಆಟ, ತುಂಬಾ ಫಾರ್ಮ್ಗಳನ್ನು ನಾವು ನೋಡ್ತೇವೆ. ಮುಖ್ಯವಾಗಿ ರಂಗಭೂಮಿ ಬೆಳೀತಾ ಬೆಳೀತಾ 1900ರಿಂದ 1980 ನಮ್ಮ ಕರ್ನಾಟಕದಲ್ಲಿ ತುಂಬಾ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂತಹ ರಂಗಭೂಮಿ, ಅಂದ್ರೆ ತುಂಬಾ ಪೀಕಲ್ಲಿ ಪ್ರೊಫೆಷನಲ್ ಆಗಿ ಮುಖ್ಯವಾಗಿ ರಂಗಭೂಮಿಯನ್ನ ವೃತ್ತಿಯಾಗಿ ತಗೊಂಡು ಅವರು ವೃತ್ತಿ ರಂಗಭೂಮಿ ಅಂತಾನೆ ಆಯ್ತು. ಪ್ರೊಫೆಷನಲ್ ಆಗಿ ರಂಗಭೂಮಿಯೇ ಇದ್ದು ಅದನ್ನೇ ವೃತ್ತಿಯಾಗಿ ತಗೊಂಡು ಬೇರೆ ಬೇರೆ ಕಂಪನಿಗಳು ಅದನ್ನ ನಡೆಸ್ಕೊಂಡು ಬರ್ತಾ ಇತ್ತು. ಮುಖ್ಯವಾಗಿ ಈ ರಂಗಭೂಮಿಯ ಕಂಪನಿ ನಾಟಕಗಳನ್ನ ತಗೊಂತು ಅಂತಂದ್ರೆ ಇದು ಬೇರೆ ಬೇರೆ ಫಾರ್ಮ್ ಅನ್ನ ಎರವಲ್ಲಾಗಿ ಪಡ್ಕೊಂಡಿದೆ. ಇದರ ನಂತರದಲ್ಲಿ ಬಂದಿದ್ದೆ ನಮಗೆ ಸಿನಿಮಾ ಆರ್ಟ್ ಫಾರ್ಮ್. ಅಂದ್ರೆ ಈ ಮನರಂಜನೆಗಾಗಿಯೇ ಕೊಡುವಂಥದ್ದು. ಆದ್ರೆ ಸಿನಿಮಾ ಅನ್ನುವಂತಹ ಫಾರ್ಮ್ ಏನಿದೆ ಅದು ತಾಂತ್ರಿಕತೆಯಿಂದ ಕೂಡಿರುವಂಥದ್ದು. ಅಂದ್ರೆ ಅಲ್ಲೊಂದು ಟೆಕ್ನಾಲಜಿಗಳು ಸೇರ್ಕೊಂಡಿದೆ. ಅಂದ್ರೆ ನಾಟಕದಲ್ಲೂ ಇತ್ತಲ್ವಾ ಟೆಕ್ನಾಲಜಿ? ಆ ನಾಟಕದಲ್ಲೂ ಟೆಕ್ನಾಲಜಿ ಅನ್ನೋದು ಇತ್ತು. ಅಂದ್ರೆ ನಾವು ಮೊದಲು ತಗೊಂಡ್ರೆ ಈಗ ಯಕ್ಷಗಾನದ ಇರ್ಬೋದು, ಮೊದಲೆಲ್ಲವ ವಿದ್ಯುತ್ ದೀಪ ಇರಲಿಲ್ಲ, ಮೈಕ್ ಇರಲಿಲ್ಲ. ಈಗ ಯಕ್ಷಗಾನದ ಫಾರ್ಮ್ ಅನ್ನೇ ತಗೊಂತ ಹೋದ್ರು ಅಂದ್ರೆ ಈಗ 200 ಮೀಟರ್ 300 ಮೀಟರ್ ಕೂತಂತಹ ಪ್ರೇಕ್ಷಕರಿಗೆ ತಲುಪಬೇಕು ಅಂತ ಹೇಳಿ ಅವರು ದೀಪದ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಆಮೇಲೆ ಪೌರಾಣಿಕ ಐತಿಹಾಸಿಕ ನಾಟಕಗಳೆಲ್ಲ ಇದು ಯಕ್ಷಗಾನದಲ್ಲಿ ಅದನ್ನ ಜೋರಾಗಿ ಮಾತಾಡುವಂತದ್ದಿರ್ಬೋದು. ಅವರ ಪ್ರೊಜೆಕ್ಷನ್ ಅಂದ್ರೆ ವಾಯ್ಸ್ ಅಷ್ಟು ದೂರ ಮುಟ್ಟಬೇಕು ಅಂತ ಹೇಳಿ ವಾಯ್ಸ್ ಅಲ್ಲಿ ಬದಲಾವಣೆ, ಕೃತಕವಾಗಿ ಆಡುವಂಥದ್ದು. ಆಮೇಲೆ ವೇಷಭೂಷಣಗಳಲ್ಲೆಲ್ಲ ದೊಡ್ಡ ರೀತಿಯಲ್ಲಿ ಶೈಲೀಕೃತವಾಗಿ ಅಭಿನಯಿಸೋದು, ಹಾಗೆ ಮೇಕಪ್ ಇರ್ಬೋದು, ಕಾಸ್ಟ್ಯೂಮ್ ಇರ್ಬೋದು, ಈ ಥರದ್ದೆಲ್ಲ ಇರ್ತಾ ಇತ್ತು. ಅದಾದ ಮೇಲೆ ನಿಧಾನಕ್ಕೆ
ಮೈಕ್ ಬಂತು, ವಿದ್ಯುತ್ ದೀಪ ಬಂತು. ಅದನ್ನ ಪರ್ಫಾರ್ಮ್ ಮಾಡುವಂತದ್ದು ವ್ಯಕ್ತಿ ಲೈವ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದ, ಎಸ್ ಲೈವ್ ಆಗಿ ಕೂತ್ಕೊಂಡು ಎಲ್ಲ ಆಡಿಯನ್ಸ್ ಕೂಡ ನೋಡ್ತಾ ಇದ್ರು. ಅಂದ್ರೆ ಇಲ್ಲಿ ಪ್ರೇಕ್ಷಕ ಮತ್ತು ಕಲಾವಿದ ಏನಿದ್ದಾರೆ ಅವರು ಮುಖಾಮುಖಿ, ಲೈವ್ ಆಗಿ ಮುಖಾಮುಖಿ ಆಗುವಂತಹ ಫಾರ್ಮೆಟ್. ಸಿನಿಮಾ ಬಂದ್ರೆ ಏನು ಅಂದ್ರೆ ಇದರಲ್ಲಿ ಚಿತ್ರೀಕರಣ ಮಾಡ್ತೀವಿ, ಶೂಟಿಂಗ್ ಮಾಡ್ಬಿಟ್ಟು ಅದಾದ್ಮೇಲೆ ನೋಡುವಂಥದ್ದು, ಇನ್ನೊಬ್ಬರಿಗೆ ತೋರಿಸುವಂಥದ್ದು. ಈಗ ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ 1921 ಅದನ್ನ ಶ್ರೀಕಂಠ ನರಸಿಂಹರಾಜ ಒಡೆಯರ ಆಸ್ಥಾನದಲ್ಲಿ ಒಂದು ನಾಟಕದ ಕಂಪನಿಯ ಪ್ರದರ್ಶನ ಆಗ್ತಾ ಇರ್ಬೇಕಿದ್ರೆ ನಿರುಪಮ ಅನ್ನೋ ನಾಟಕವನ್ನ ಅವರು ಕ್ರ್ಯಾಕಿಂಗ್ ಮೆಷಿನ್ ಅಂದ್ರೆ ಸುತ್ತುವಂತಹ ಇದರಿಂದ ಒಂದು ವಿಡಿಯೋ ತರದ್ದು ವಿಡಿಯೋ ಇದನ್ನ ಮಾಡ್ತಾರೆ. ಅಂದ್ರೆ ಅದು ಕ್ಯಾಮ್ರಾದಿಂದ ಸುತ್ತೋ ತರ ಇರುವಂತ ಕ್ಯಾಮ್ರಾ, ಅದರಿಂದ ಆ ನಿರುಪಮ ನಾಟಕವನ್ನೇ ಅವರು ಶೂಟ್ ಮಾಡ್ತಾರೆ. ಅದರಲ್ಲಿ ವರದಾಚಾರ್ಯರು ಆಕ್ಟಿಂಗ್ ಮಾಡಿದ್ರು, ಅವರೇ ಮೊದಲಿನ ನಾಯಕರು ಅಂತ ಕನ್ಸಿಡರ್ ಆಗ್ತಾರೆ. ಆಮೇಲೆ ಮೊದಲ ಚಿತ್ರವಾಗಿ ಅದನ್ನ ಕನ್ಸಿಡರ್ ಮಾಡ್ತಾರೆ. ಇದು ಇತಿಹಾಸ ಇರುವಂತದ್ದು. ಅದಾದ್ಮೇಲೆ 1928 ಮುಂಬೈಯಿಂದ ಬಂದಂತಹ ಒಂದು ಕಂಪನಿ ಏನ್ ಮಾಡುತ್ತೆ, ನಮ್ಮ ಬೆಂಗಳೂರಲ್ಲಿ ಅವರು ಸೂರ್ಯ ಫಿಲ್ಮ್ ಇದನ್ನ ಮಾಡಿಕೊಂಡು ಕಂಪನಿಯನ್ನು ಮಾಡಿಕೊಂಡು ಅವರು ಕೂಡ ಒಂದಿಷ್ಟು ನಾಟಕಗಳನ್ನೆಲ್ಲ ಶೂಟ್ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸೋದನ್ನೆಲ್ಲ ಮಾಡ್ತಾರೆ. ಅವರು ತುಂಬಾ ಏನು ಹೊರಗಡೆ ಮಾರ್ಕೆಟ್ ಮಾಡೋದಿರ್ಬೋದು, ಅದಕ್ಕೆ ಪ್ರಚಾರ ಇರ್ಬೋದು, ಎಲ್ಲ ಒಳ್ಳೆ ರೀತಿಯಲ್ಲಿ ಕೊಟ್ಟು ಅದಕ್ಕೆ ಒಳ್ಳೆ ಬೇಡಿಕೆ ಇತ್ತು. ಇವತ್ತೇನು ನಾವು ಫ್ಯಾನ್ ಇಂಡಿಯಾ ಹೇಳ್ತೀವಿ, ಫ್ಯಾನ್ ಇಂಡಿಯಾ ತರದಲ್ಲಿ. ಆಮೇಲೆ ಮಾತಿಲ್ದೇ ಇರೋದ್ರಿಂದಲೇ ಈಸಿಯಾಗಿ ಅದನ್ನ ಎಲ್ಲ ಭಾಷೆಯವರು ನೋಡಬಹುದಾಗಿತ್ತು. ಸುಮಾರು 40 ಆ ತರದ ಸಿನಿಮಾಗಳನ್ನ 1933 ಮಾಡಿದ್ದಾರೆ ಅನ್ನುವಂತಹ ಇತಿಹಾಸಕಾರರು ಅದನ್ನ ರಿಪೋರ್ಟ್ ಮಾಡ್ತಾರೆ. ಅಂದ್ರೆ ನಾವಿಲ್ಲಿ ತಿಳಿಬೇಕಾಗಿರೋದೇನು ಅಂತಂದ್ರೆ, ಆವಾಗಿನ ಕಾಲದಲ್ಲಿ ನಾಟಕಗಳನ್ನೇ ಶೂಟ್ ಮಾಡ್ತಾ ಇದ್ರು, ಅದೇ ಕಥಾವಸ್ತು ಆಗಿತ್ತು, ಅದನ್ನೇ ರೀಕ್ರಿಯೇಟ್ ಮಾಡೋದು, ಅದನ್ನೇ ಶೂಟ್ ಮಾಡುವಂಥದ್ದು ಈ ತರದ್ ನಡೀತಾ ಇತ್ತು. 1934 ಮೊದಲ ಟಾಕಿ ಚಿತ್ರ ಬರುತ್ತೆ, ವಸಂತ ಸೇನಾ. ಸೊ ಅಲ್ಲಿಂದ ಏನು ಅಂದ್ರೆ ಟಾಕಿ ಚಿತ್ರಗಳು ಪ್ರಾರಂಭ ಆಗತ್ತೆ. ಆ ಬ್ಲ್ಯಾಕ್ ಅಂಡ್ ವೈಟು ಸಿನಿಮಾ ಹೋಗಿ ಆಮೇಲೆ ಕಲರ್ಸ್ ಬರುತ್ತೆ. ಆಮೇಲೆ ನಮ್ಮಲ್ಲೂ ಹಾಗೆ ಪೌರಾಣಿಕ ಸಿನಿಮಾಗಳು ಒಂದೇ ಅಲ್ಲ, ಪೌರಾಣಿಕದ ಜೊತೆಯಲ್ಲಿ ಐತಿಹಾಸಿಕ, ಆಮೇಲೆ ಐತಿಹಾಸಿಕ ಆದ್ಮೇಲೆ ಸಾಮಾಜಿಕ, ಈಗ ಒಂದೊಂದು ತರದ ಚಿತ್ರಗಳೆಲ್ಲ ಬರ್ತಾ ಹೋಗುತ್ತೆ. ಈಗ 1959 ನಮ್ಮ ಭಾರತಕ್ಕೆ ಮೊದಲು ದೂರದರ್ಶನ ಇಂಟ್ರೊಡ್ಯೂಸ್ ಆಯ್ತು. ಆದ್ರೆ ಅದು ಎಲ್ಲ ಕಡೆ ಬೆಳವಣಿಗೆ ಕಂಡಿರಲಿಲ್ಲ. ಆದ್ರೆ 1982 1992 10 ವರ್ಷ ಈ ಪೀರಿಯಡ್ ಏನಿದೆ ಅದು ಉಚ್ಛ್ರಾಯವಾದಂತಹ ಸ್ಥಿತಿ. ಡಿ ನ್ಯಾಷನಲ್ ನಮ್ಮ ಟಿವಿ ದೂರದರ್ಶನ ಎನ್ನುವಂಥದ್ದು, ಆವಾಗ ತುಂಬಾ ಪ್ರೋಗ್ರಾಮ್ಗಳು ಬಂತು. ನಾವು ಇಲ್ಲಿ ಗಮನಿಸ್ಬೇಕಾಗಿರೋದೇನು ಅಂದ್ರೆ, ಈ ನಾಟಕ ಪ್ರದರ್ಶನದಿಂದ ಮನರಂಜಿಸುವ ಸಮಯದಲ್ಲಿ ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, 3-4 ಊರಿನ ಯುವಕರೆಲ್ಲ ಸೇರಿ 3-4 ಮನೆ ಕೇರಿಯ ಮನೆಯವರು ಅವರು ಇವರೆಲ್ಲ ಗುಂಪಾಗಿ ರಾತ್ರಿ ಹೋಗೋರು. ಅಂದ್ರೆ ಪಂಜ್ ಇರ್ಬೋದು, ದೊಂದಿ ಪಂಜು ಅಂತ ಹೇಳ್ತೀವಿ, ದೀವಟಿಗೆ ಹೇಳ್ತೀವಿ, ಅದನ್ನು ಹಿಡ್ಕೊಂಡು ಹೋಗುವಂಥದ್ದು. ಇಡೀ ರಾತ್ರಿಯ ಪ್ರದರ್ಶನ ಅಲ್ಲಿ ನೋಡೋದು. ಬೆಳಿಗ್ಗೆ ಸೂರ್ಯ ಬೆಳಕು ಹರಿದ ಮೇಲೆ ಅವರು ಮನೆಗೆ ವಾಪಸ್ ಬರ್ತಾ ಇದ್ರು. ಈ ರೀತಿಯ ಪ್ರದರ್ಶನಗಳು ನಡೀತಾ ಇತ್ತು. ಆಮೇಲೆ ಸಿನಿಮಾ ಬಂತು. ಸಿನಿಮಾಗಳು ಅಷ್ಟೇ, ಇಡೀ ಫ್ಯಾಮಿಲಿಯವರು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋರು. ಆಮೇಲೆ ಮೊದಲ ಸಿನಿಮಾಗಳೆಲ್ಲ ಹೆಚ್ಚಿನದಾಗಿ ನಾಟಕದ ಕಥೆಗಳನ್ನೇ ತಗೊಂಡು ಮಾಡ್ತಾ ಇದ್ರು. ಈಗ ಫಾರ್ ಎಕ್ಸಾಂಪಲ್ ಭೂ ಕೈಲಾಸ ಇರ್ಬೋದು, ಬೇಡರ ಕಣ್ಣಪ್ಪ ಇರ್ಬೋದು, ಹೀಗೆ ತುಂಬಾ ಚಿತ್ರಗಳನ್ನೆಲ್ಲ ತಗೊಂಡು ಮಾಡ್ತಾ ಇದ್ರು. ಅದಾದ್ಮೇಲೆ ಈಗ ದೂರದರ್ಶನ ಬಂದ ಮೇಲೆ ಏನಾಯ್ತು, ದೂರದರ್ಶನದಲ್ಲೂ ಚಿತ್ರ ಪ್ರಸಾರ ಆಗ್ತಾ ಇತ್ತು. ಹಾಗೆ ಈ ಮನರಂಜನೆ ಅನ್ನುವಂಥದ್ದು ಮನೆಯಲ್ಲೇ ಬರ್ಲಿಕ್ಕೆ ಶುರುವಾಯ್ತು. ಅವಾಗೂ ಅಷ್ಟೇ ಇಡೀ ಮನೆಯವರೆಲ್ಲ ಕೂತ್ಕೊಂಡು ನೋಡ್ತಿದ್ರು. ಆಮೇಲೆ ಕೇರಿಯವರೆಲ್ಲ ಬರೋರು, ಕೇರಿ ಮನೆಯವರು ಆಚೆ ಈಚೆಯವರೆಲ್ಲ ಬಂದು ಅದೇ ಒಂಥರ ಚಿಕ್ಕ ಪೆಟ್ಟಿಗೆ ಥಿಯೇಟರ್ ಇದ್ದಂಗೆ ವೆರಿ ನೈಸ್, ಅಲ್ಲಿ ಬಂದು ಕೂತ್ಕೊಂಡು ಕಾರ್ಯಕ್ರಮಗಳನ್ನ ನೋಡುವರು. ಅದಾದ್ಮೇಲೆ ಏನಾಯ್ತು, ಅದೊಂಥರ ಸೆಲೆಬ್ರೇಷನ್ ಇದ್ದಂಗಿರೋದು ಅಲ್ಲ. ಅದೇ ಅದಕ್ಕೆ ಹೇಳಿದ್ದು, ಅಂದ್ರೆ ಆ ಸೆಲೆಬ್ರೇಷನ್ ಎಲ್ಲ ಜೊತೆಗಿದ್ಕೊಂಡು, ಜೊತೆಗೆ ನೀವ್ ಹೇಳ್ದಂಗ ರಂಗಭೂಮಿ ಅದು ನಾಟಕ ನೋಡ್ಬೇಕಾದ್ರೂ ಅಷ್ಟೇ ಏನೋ ಒಂದ್ ಹಬ್ಬದ ತರ ಎಲ್ಲ ವಾತಾವರಣ, ಇಡೀ ಊರಿನವರೇ ತಿಂಡಿ ಎಲ್ಲ ಕಟ್ಕೊಂಡು ಹೋಗೋದು ಅಂತ ನಮ್ ತಾತ ಎಲ್ಲ ಹೇಳೋರು. ಅಂದ್ರೆ ಅವ್ರು ಹೋಗ್ತಾನೆ ಕಡ್ಲೆಕಾಯಿ ಇರ್ಬೋದು, ಪೂರಿ ಇರ್ಬೋದು, ಬೇಕಾಗಿರೋ ತಿಂಡಿಗಳನ್ನೆಲ್ಲ ಕಟ್ಕೊಂಡು ಇದು ಮಾಡ್ಕೊಂಡು ಹೋಗಿ
ಅದೊಂದು ರೀತಿ ಸಂಭ್ರಮ, ಅದೊಂದು ರೀತಿ ಹಬ್ಬದ ವಾತಾವರಣವೇ ಇರ್ತಾ ಇತ್ತು ಆ ಟೈಮಲ್ಲಿ. ಈಗ ನೋಡಿ, ಈಗ ಮನೆಯಲ್ಲೇ ದೂರದರ್ಶನ ಬಂದಾಗ ಮನೆಯಲ್ಲೂ ಅಷ್ಟೇ ಎಲ್ಲಾ ಕೆಲಸವನ್ನ ಮುಗಿಸ್ಕೊಂಡು ಯಾವ ಕಾರ್ಯಕ್ರಮ ಬೇಕೋ ಆ ಕಾರ್ಯಕ್ರಮ ನೋಡೋದಕ್ಕೆಲ್ಲ ಕುತ್ಕೊಳ್ಳೋರು, ಅಜಯ್ ಚವರೆಲ್ಲ ಬಂದು ನೋಡೋರು, ಈ ತರ ಇರ್ತಾ ಇತ್ತು. ಮತ್ತೆ ಎಲ್ಲೋ ಊರಲ್ಲಿ ಒಂದೋ ಎರಡೋ ಮನೇಲಿ ಟಿವಿ ಇದ್ರೆ ಅಷ್ಟು ವಿರಳವಾದಂಥದ್ದು ಹಾಗಿತ್ತು. ಅದಾದ ಮೇಲೆ ಏನಾಯ್ತು, 2000ನೇ ಇಸ್ವಿಯಲ್ಲಿ ನಮ್ಮ DD9 ಕನ್ನಡ ಪ್ರೋಗ್ರಾಮ್ ಇರೋದು ಚಂದನ ಆಯ್ತು 2000 ಇಸ್ವಿಯಲ್ಲಿ. ಆಮೇಲೆ 24 ಗಂಟೆನೂ ಕಾರ್ಯಕ್ರಮ, ಕನ್ನಡ ಕಾರ್ಯಕ್ರಮ. ಅವಾಗ ಕನ್ನಡ ಇದ್ರು ಸೀಮಿತ ಇತ್ತು. ಫಸ್ಟ್ DD9 ಅಲ್ಲಿ ಡಿಡಿ ಇದು ನ್ಯಾಷನಲ್ ಇದ್ದಾಗ DD9 ಹೇಳಿ ಅದು ಸೀಮಿತ ಟೈಮಿಗೆ ಅಷ್ಟೇ ಬರ್ತಾ ಇತ್ತು. 2000 ಇಸ್ವಿಯಿಂದ ಏನಾಯ್ತು, 24 ಗಂಟೆನೂ ಕಾರ್ಯಕ್ರಮ ಒಂದು. ಆಮೇಲೆ ಏನಾಯ್ತು, ಖಾಸಗಿ ಚಾನೆಲ್ಗಳು ಅಂದ್ರೆ ಸ್ಯಾಟಲೈಟ್ ಇದು ಸಿಕ್ಕಿ ಅವುಗಳ ಪ್ರವೇಶ ಆಯ್ತು. ಖಾಸಗಿ ಚಾನೆಲ್ಗಳ ಪ್ರೋಗ್ರಾಮ್ಗಳು, ಚಾನೆಲ್ಗಳು ಇಡೀ ಭಾರತದಲ್ಲಿ ಏನಿಲ್ಲ ಅಂದ್ರೂ 1000 ಚಾನೆಲ್ಗಳ ತರದಲ್ಲಿ ಬೆಳ್ಕೊಂಡು ಬಂತು. ಸಾವಿರಾರು ಸ್ಪೋರ್ಟ್ಸ್ ಚಾನೆಲ್ ಇರ್ಬೋದು, ಬೇರೆ 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 ನ್ಯೂಸ್ ಇರ್ಬೋದು, ಅಂದ್ರೆ ಅದರಲ್ಲೇ ಕ್ಯಾಟಗರಿ ಎಲ್ಲ ಬೇರೆ ಬೇರೆ ಕ್ಯಾಟಗರಿಯ ಚಾನೆಲ್ಗಳೆಲ್ಲ ಬರಕ್ ಅದೊಂಥರ ಬೂಮ್ ಆಗ್ಬಿಡ್ತು. ಆಯ್ತು. ಅದಾದ್ರೆ 2010ರಲ್ಲಿ ಈ ಆಂಡ್ರಾಯ್ಡ್ ಮೊಬೈಲ್ ಫೋನ್ ಇಂಟ್ರೊಡ್ಯೂಸ್ ಆಯ್ತು. ಆಂಡ್ರಾಯ್ಡ್ ನೋಡಿ, ಅದೇ ಟೈಮ್ ಅಲ್ಲಿ 3 ಇಂಟ್ರೊಡಕ್ಷನ್ ಆಗಿದೆ, 3 ತರದ್ದು ಟೆಕ್ನಾಲಜಿ. ಒಂದು ಮೊಬೈಲ್ ಫೋನ್, ಆಂಡ್ರಾಯ್ಡ್ ಮೊಬೈಲ್ ಫೋನು ಎಲ್ಲರ ಹತ್ರನು ಬಂತು. ಆಮೇಲೆ ಅದೇ ಟೈಮಿಗೆ ಸ್ಮಾರ್ಟ್ ಟಿವಿ ಬರುತ್ತೆ 2010-11 ಟೈಮಲ್ಲಿ. ಅದೇ ಟೈಮಿಗೆ ಇದು ಆಪ್ಗಳು ಬರುತ್ತೆ. OTT ಆಪ್ಗಳು ರೆವಲ್ಯೂಷನ್ ಆಯ್ತು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ. ಹೌದು. 2015ಕ್ಕಿಂತ ಕಂಪ್ಲೀಟ್ ಆಗಿ ಈಗ 2015 ನಂತರ ಆಂಡ್ರಾಯ್ಡ್ ಟಿವಿ ಕೂಡ ಬಂತು. ಆಮೇಲೆ ಟಿವಿಯಲ್ಲೂ ನಿಮ್ಗೆ ಬೇರೆ 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 ತರದ ಟಿವಿ, ಒಂದು ದೊಡ್ಡ ಥಿಯೇಟರ್ ಅಲ್ಲೇ ಕೂತ್ಕೊಂಡು ನೋಡೋ ತರದಲ್ಲಿ 310 ಸೆಂಟಿಮೀಟರ್ ಅಂತ ದೊಡ್ಡ ಟಿವಿ ಅಪ್ಪ, ಒಂದು 10 ಫೀಟ್ ಇರುತ್ತೆ, ಅಷ್ಟು ದೊಡ್ಡ ಟಿವಿ. ಮನೆಯಲ್ಲೇ ಹೋಮ್ ಥಿಯೇಟರ್ ತರ ಅದು ಇದಾಗತ್ತೆ, ಫೀಲ್ ಕೊಡುತ್ತೆ ಆ ತರದ ಟಿವಿ. ಅದರಲ್ಲೂ ಮತ್ತೆ ಮೊದಲು ಡೂಮ್ ಟಿವಿ ಇದ್ದದ್ದು, ಆಮೇಲೆ ಫ್ಲಾಟ್ ಟಿವಿಗಳು ಬಂತು. ಅದರಲ್ಲೂ ಕೂಡ LED, LCD, ಈಗ UHD, ಅಷ್ಟು ಕ್ವಾಲಿಟಿಯ ಟಿವಿಗಳೆಲ್ಲ ಬರ್ತಾ ಇದೆ. ಹೋಮ್ ಥಿಯೇಟರ್ ಅಂತಾನೆ ಕರ್ಸ್ಕೊಳತ್ತದ. ಹೌದು. ಆಮೇಲೆ ನೋಡಿ, ನ್ಯಾಷನಲ್ ಇದ್ದಾಗ ಅವಾಗ ಇದ್ದಿದ್ದು ಏನು ಅಂದ್ರೆ ಆಂಟೆನಾ. ಹೌದು, ಆಂಟೆನಾ ಹೋಗಿ ಏನ್ ಬಂತು, ಕೇಬಲ್ಗಳು ಬಂದು, ಆಮೇಲೆ ಡಿಶ್ಗಳು ಬಂದು, ಈಗ ಡೈರೆಕ್ಟ್ ಸ್ಯಾಟಲೈಟ್ ಇಂದ DTH ಆ ತರದ ವ್ಯವಸ್ಥೆಗಳಿದೆ. ಆಮೇಲೆ 2015 ನಂತರ OTT ಪ್ಲಾಟ್ಫಾರ್ಮ್ ಕೂಡ ಒಂದ್ ರೀತಿ ಬೂಮ್ ಆಯ್ತು. ಅದರಲ್ಲೂ ನಮ್ಗೆ 2019 ಕೋವಿಡ್ 2019 ಕೋವಿಡ್ ಏನ್ ಕೊಡ್ತು ಅಂದ್ರೆ, ಒಂದೇ ಸಲಿ 2019ರಲ್ಲಿ ಈ OTT ಪ್ಲಾಟ್ಫಾರ್ಮು ಸಿಕ್ಕಾಪಟ್ಟೆ ಬೂಮ್ ಆಗೋಯ್ತು. 2019-20 ಏನು ಅಂತಂದ್ರೆ ತುಂಬಾ ಕಾರ್ಯಕ್ರಮಗಳೆಲ್ಲ OTT ಪ್ಲಾಟ್ಫಾರ್ಮ್, ಅದರಲ್ಲೂ ಮೊಬೈಲ್